ಈ ಹುಡುಗಿಗೆ ಒಂದ್ಸಲ ಸಿಟ್ಟು ಬಂದಿದ್ದನ್ನು ನೋಡ್ಬೇಕು. ನನ್ನ ಅಷ್ಟು ಖುಷಿಯಾಗಿಟ್ಟಿದ್ದಾರೆ, ಏನು ನನ್ನ ಹತ್ರ ಬರೋಕ್ಕೆ ಬಿಟ್ಟಿಲ್ಲ. ಒಂದು ಬ್ಯಾರಿಯರ್ ಕಂಪೌಂಡ್ ತರ ನನಗೆ ಯಾವುದು ಕೆಟ್ಟ ಎಕ್ಸ್ಪೀರಿಯನ್ಸ್ ಆಗಿಲ್ಲ ನನಗೆ. ನೋಬಡಿ ಬಿಹೇವ್ ವಿತ್ ಮೀ ಲೈಕ್ ದಟ್. ದೇ ಡಿಡ್ಂಟ್ ಹ್ಯಾವ್ ದ ಮೇ ಬಿ ದೇ ಡಿಡ್ಂಟ್ ಫೀಲ್ ಆರ್ ದೇ ಡಿಡ್ಂಟ್ ಹ್ಯಾವ್ ದ ಗಟ್ಸ್ ಆಲ್ಸೋ. ನಾನು ಅದನ್ನು ಹೇಳ್ಬೋದು ಕೆಲವರಿಗೆ. ನಾಟ್ ಎವ್ರಿಬಡಿ ಹೌ ಯು ಆರ್ ನಾನು ಅನ್ನೋದಕ್ಕಿಂತ ನನ್ನ ಹಿಂದೆ ಇದ್ರಲ್ಲ, ಸಪೋರ್ಟ್ ಶಿ ಮೇಡ್ ಮೀ ದಟ್. ಒಬ್ಬ ಆಕ್ಟರ್ ಸುರೇಶ್ ರೈ ಅವ್ರನ್ನ ಏನ್ ಕಾಂಪ್ಲಿಮೆಂಟ್ ಕೊಡ್ತೀರಾ? ಏನು? ಹ್ಯಾಂಡ್ಸಮ್, ಓಕೆ, ಪ್ರೊಫೆಷನಲಿ ಡೆಡಿಕೇಟೆಡ್. ಓಕೆ, ಇಬ್ರು ಅಷ್ಟೇ. ನಮ್ಮ ಪ್ರೊಫೆಷನ್ಗೆ ನಮ್ಮ ಟೋಟಲ್ ಡೆಡಿಕೇಶನ್ ಇದೆ. ಪ್ರೊಫೆಷನಲಿ ಯಾವತ್ತೂ ಅದು ಫಸ್ಟೇ ಹೇಳಿದ್ದೀನಿ, ಅದ್ರಲ್ಲಿ ನಾನು ಪಕ್ಕ. ನಾವು ಇಂಟರ್ಫಿಯರ್ ಆಗಲ್ಲ. ಇಂಟರ್ಫಿಯರ್ ನಂದ್ರಲ್ಲಿ ಅವರು ಪ್ರೊಫೆಷನಲಿ ಇಂಟರ್ಫಿಯರ್ ಆಗಲ್ಲ, ಅವ್ರದ್ರಲ್ಲಿ ನಾನು ಪ್ರೊಫೆಷನಲಿ ಇಲ್ಲ. ಬಿಕಾಸ್ ಅದನ್ನ ಸೆಪರೇಟ್ ಇಟ್ಬಿಟ್ಟಿದ್ದೀವಿ, ಯಾಕಂದ್ರೆ ಅವಾಗಲೇ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಸೊ ಫ್ಯಾಮಿಲಿ ಅಂತ ಬಂದಾಗ ದಿಸ್ ಇಸ್ ಡಿಫ್ರೆಂಟ್ ಅಂತ ಪ್ರೊಫೆಷನ್ ಬಂದ ಫ್ಯಾಮಿಲಿಯಲ್ಲಿ ವಿ ಆರ್ ಯುನೈಟೆಡ್ ಅಂತ. ನೂರೊಂದು ನೆನಪು. ಅಕ್ಟೋಬರ್ 3 ಅವನು ಹುಟ್ಟಿದ್ದು, ಪಾಪು ಸುಪ್ರಭಮು. ಸೆಪ್ಟೆಂಬರ್ 29th or 30th ವಾಸ್ ಮೈ ಲಾಸ್ಟ್ ವರ್ಕಿಂಗ್ ಡೇ. ಅಲ್ಲಿವರೆಗೂ ವರ್ಕ್ ಮಾಡಿದೆ. ಓ, ಅಷ್ಟು ಎಂಡ್ವರೆಗೂ? ಆಮೇಲೆ ಒಬ್ರು ಡೈರೆಕ್ಟರ್ ಗಣೇಶ್ ಶಾಸ್ತ್ರಿ ಅವರು ತಾಯವ್ವ ಮಾಡ್ತಿದ್ದಾರೆ. ಅವರು ಬ್ರೇಕ್ ತಗೊಂಡಾಗ, ಎಷ್ಟು ಮೇಡಮ್ 1 hour ಬ್ರೇಕ್ ಅಂತಿದ್ದಾರೆ. 1 day ಬ್ರೇಕ್ ಅನ್ನೋ ಬರೀ ಹೋಗಿ 1 hour ಬ್ರೇಕ್ ಅಂತ. ಹಂಗೆ ಸುರೇಶ್ ಸರ್ ಎಷ್ಟು ಖುಷಿ ಇದ್ರು ಮಗು ಹುಟ್ಟಿರೋ ಟೈಮ್ನಲ್ಲಿ? ಡೆಫಿನೆಟ್ಲಿ ಖುಷಿ. ಅವ್ರಿಗಂದ್ರೆ ಎಲ್ಲ ಪಾಸಿಟಿವ್ ಅಲ್ಲ. ಫಾರ್ ಮೀ ಇಟ್ ವಾಸ್ ಲೈಕ್ ಮೋಸ್ಟ್ ಆಫ್ ಇಟ್ ವಾಸ್ ನೆಗೆಟಿವ್. ಅತ್ತೆ ಹೆಂಗಿದ್ರು ಅಮ್ಮ ಅಂಡ್ ಸುರೇಶ್ ಅವರು? ಮಮ್ಮಿ ಹೆಂಗೆ ಗೊತ್ತಾ, ನನಗೆ ನೇಚರ್ ಬಂದಿದ್ದು ಮಮ್ಮಿದೆ. ಅವ್ರ ಇಮೋಷನ್ಸ್ನ, ನಾನಾದ್ರೆ ಎಮೋಷನ್ಸ್ನ ಹೇಳ್ಕೊತೀನಿ ಮಾಡ್ತೀನಿ. ಈಗ ಅವಾಗ ಹೇಳ್ಕೊತಾ ಇರಲಿಲ್ಲ ನಾನು. ಅವಾಗ ಹೆಂಗಿದ್ನೋ ಹಾಗೆ ಮಮ್ಮಿ. ಅವ್ರ ಮನ್ಸಲ್ಲಿ ಇದ್ದದನ್ನ ಮನ್ಸಲ್ಲಿ ಇಟ್ಕೊತಾ ಇದ್ರು, ಏನು ಆಚೆ ತೋರಿಸ್ಕೊಳ್ಳಲ್ಲ. ಅವ್ರ ದುಃಖ ಆಗಲಿ ಒಂದಿನೂ, ನೀವು ನಂಬ್ತಿರೋ ಬಿಡ್ತಿರೋ, ನನಗೆ ಕೋಪ, ಸಿಟ್ಟು, ಅಳ್ತಾ ಇದ್ದೆ. ಬಟ್ ಅಂದ್ರೆ ಮನ್ಸಿಗೆ ತುಂಬಾ ಆಕ್ಚುಯಲ್ ಬೇಜಾರಾಗಿ ಅಳು, ಕೋಪ ಸಿಟ್ಟು ಬಂದಿದೇ ಇಲ್ಲ ನಂಗೆ, ಬರ್ತಾನೆ ಇರ್ಲಿಲ್ಲ. ಈಗ್ಲೇ ಬರ್ತಿರೋದು. ಜಗದೀಶ್ ಅವ್ರು ಯಾವಾಗ್ಲೂ ಹೇಳ್ತೀವಿ, ಈ ಹುಡುಗಿಗೆ ಒಂದ್ಸಲ ಸಿಟ್ಟು ಬಂದಿದ್ದನ್ನು ನೋಡ್ಬೇಕು. ನನ್ನ ಅಷ್ಟು ಖುಷಿಯಾಗಿಟ್ಟಿದ್ದಾರೆ, ಏನು ನನ್ನ ಹತ್ರ ಬರೋಕ್ಕೆ ಬಿಟ್ಟಿಲ್ಲ. ಒಂದು ಬ್ಯಾರಿಯರ್ ಕಂಪೌಂಡ್ ತರ ನನ್ಗೆ. ನಾನು ಇಲ್ಲಿವರೆಗೂ ನಾನು ಹಿಂಗಿದ್ದೀನಿ ಫೀಲ್ಡ್ ಅಲ್ಲಿ ಅಂತ ಹೇಳಿದ್ರೆ, ದಟ್ ಕಂಪೌಂಡ್ ವಾಸ್ ಸೋ ಸ್ಟ್ರಾಂಗ್. ಫೌಂಡೇಶನ್ ಅಂಡ್ ಯಾವುದು ಕೆಟ್ಟ ಎಕ್ಸ್ಪೀರಿಯನ್ಸ್ ಆಗಿಲ್ಲ ನನಗೆ. ನೋಬಡಿ ಬಿಹೇವ್ ವಿತ್ ಮೀ ಲೈಕ್ ದಟ್. ದೇ ಡಿಡ್ಂಟ್ ಹ್ಯಾವ್ ದ ಮೇ ಬಿ ದೇ ಡಿಡ್ಂಟ್ ಫೀಲ್ ಆರ್ ದೇ ಡಿಡ್ಂಟ್ ಹ್ಯಾವ್ ದ ಗಟ್ಸ್ ಆಲ್ಸೋ. ನಾನು ಅದನ್ನು ಹೇಳ್ಬೋದು ಕೆಲವರಿಗೆ. ನಾಟ್ ಎವ್ರಿಬಡಿ ಹೌ ಯು ಆರ್ ನಾನು ಅನ್ನೋದಕ್ಕಿಂತ ನನ್ನ ಹಿಂದೆ ಇದ್ರಲ್ಲ, ಸಪೋರ್ಟ್ ಶಿ ಮೇಡ್ ಮೀ ದಟ್. ಇವತ್ತಿನ ತನಕನೂ ಇಟ್ ಹ್ಯಾಸ್ ಪ್ರೊಟೆಕ್ಟೆಡ್. ಈಗ ಗಂಡ ಹೆಂಡತಿ ಇಬ್ರು ಕಲಾವಿದರು, ಹೇಗಿರುತ್ತೆ ಈ ಕಲಾವಿದರು ಕುಟುಂಬದಲ್ಲಿ? ನೀವೇನಾದರೂ ಅವರ ಪಾತ್ರಗಳ ಬಗ್ಗೆ ಡಿಸ್ಕಸ್ ಮಾಡೋದು, ಅವ್ರು ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಡಿಸ್ಕಸ್ ಮಾಡೋದು, ಆ ಥರದ್ದೇನೋ ನಡೆಯುತ್ತಾ? ಅಂದ್ರೆ ನಾವಿಬ್ರು ಹಂಗೆ, ನಾನು ಅಕ್ಕ ಥರ, ನಮ್ದಿಬ್ರದ್ದು ಆಪೋಸಿಟ್ ಪೋಲ್ಸ್ ಥರ. ಅವರು ಮನೆಯಿಂದ ಆಚೆ ಬಂದು ಬೆಳೆದವರು, ಚಿಕ್ಕ ವಯಸ್ಸಲ್ಲೇ ಇಂಡಿಪೆಂಡೆಂಟ್ ಆಗಿ ಅವ್ರು ಬೆಳೆದವರು. ನಾನು ತುಂಬ ಡಿಪೆಂಡೆಂಟ್, ತುಂಬ ಓವರ್ ಡಿಪೆಂಡೆಂಟ್ ಆಗಿ ಬೆಳೆದವಳು. ನಾನು ತುಂಬ ನನ್ನನ್ನು ಮುದ್ದು ಮಾಡಿ ಪ್ಯಾಂಪರ್ ಮಾಡಿ ಬೆಳೆಸಿದ್ದು. ಅವರು ಉಲ್ಟಾ. ಅವ್ರು ಬೆಳೆದಿದ್ದು ಅಲ್ಲೇ ಹಳ್ಳೀಲಿ, ನಾನು ಸಿಟಿಲಿ. ಆಮೇಲೆ ಅವ್ರನ್ನ ಬೆಳೆಸಿದ ರೀತಿ ಅಂದರೆ ಮುದ್ದುಗಿದ್ದು ಏನೂ ಇಲ್ಲ, ಕೆಲಸ ಮಾಡ್ಕೊಂಡು ಓದ್ಕೊಂಡು ಹಂಗೆ ಜವಾಬ್ದಾರಿ ಅಂತ ಅವ್ರದ್ದು. ಸೊ ನಮ್ದು ಇಬ್ರದ್ದು 2 different ways. ಹಾಗಾಗಿ ಎಲ್ಲ ಏನ್ ಕೇಳಿದ್ ನೀವು? ನಾನು ನಿಮ್ಮ ಪಾತ್ರಗಳು ಅಂದ್ರೆ ಅವ್ರ ಪಾತ್ರಗಳಲ್ವಾ? ಸೊ ನಾನು ಹೆಂಗಂದ್ರೆ ಅದೇ ಅಮ್ಮನೇ ಎಲ್ಲ ಮಾಡ್ತಿದ್ದಿರ್ದಿನ, ನಾನು ತುಂಬಾ ಡಿಪೆಂಡ್ ಆಗಿದ್ದೀನಿ. ನಾನು ಪ್ರತಿಯೊಂದು ಅವ್ರ ಹತ್ರ ಡಿಸ್ಕಸ್ ಮಾಡ್ತೀನಿ. ಅದೇ ನಾನ್ ಡಿಸ್ಕಸ್ ಮಾಡ್ತೀನಿ, ಇದು ಹಿಂಗಿದೆ, ನಾನು ಒಪ್ಕೊಳ್ಳ ಬಿಡ್ಲೋ ಹಂಗೆ ಹಿಂಗೆ ಅಂತ. ಬಟ್ ಅವ್ರು ತುಂಬಾ ಇಂಡಿಪೆಂಡೆಂಟ್ ಆಗಿ ಬೆಳೆದ್ರಿಂದ ನನ್ಗೇನ್ ಗೊತ್ತು ನೀನ್ ಇಷ್ಟ. ಬಟ್ ನಾನು ಸ್ಮಾಲ್ ಥಿಂಗ್ಸ್ ಈಗಲೂ ಅಷ್ಟೇ, ಅವ್ರಿಗೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಕೇಳ್ತಾರೋ ಬಿಡ್ತಾರೋ ನನ್ ಕೇರ್ ಮಾಡಲ್ಲ. ಹ್ಞೂ ಅಂತ ಹೇಳಿದ್ರು ಓಕೆ, ಸುಮ್ಮನಿದ್ರು ಓಕೆ. ನಾನು ಹೇಳ್ತಾ ಹೋಗ್ತಾ ಇರ್ತೀನಿ, ಸೆಟ್ಟಲ್ಲಿ ಇವತ್ತು ಹಿಂಗಾಯ್ತು, ಸೆಟ್ಟಲ್ಲಿ ಹಂಗಾಯ್ತು, ಇದಾಯ್ತು, ಅದಕ್ಕೆ ಖುಷಿ ಆಯ್ತು, ಇದು ಬೇಜಾರಾಯ್ತು, ಎಲ್ಲ ಹೇಳ್ತಾ ಹೋಗ್ತೀನಿ, ನನ್ನ ವರದಿ ಕೊಡ್ತಾ ಇರ್ತೀನಿ. ಬಟ್ ಹೀ ಇಸ್ ನಾಟ್ ಲೈಕ್ ದಟ್. ಅಂದ್ರೆ ಅವ್ರು ಬೆಳೆದಿರೋ ರೀತಿ ಬೇರೆ ಅಲ್ವಾ, ಸೊ ಅವ್ರಿಗೆ ಇಷ್ಟ ಆಗಲ್ಲ. ಬಟ್ ಪ್ರೊಫೆಷ್ನಲಿ ಯಾವತ್ತೂ ಅದು ಫಸ್ಟೇ ಹೇಳಿದ್ದೀನಿ, ಅದ್ರಲ್ಲಿ ನಾನು ಪಕ್ಕ. ನಾವು ಇಂಟರ್ಫಿಯರ್ ಆಗಲ್ಲ. ಇಂಟರ್ಫಿಯರ್ ನಂದ್ರಲ್ಲಿ ಅವರು ಪ್ರೊಫೆಷ್ನಲಿ ಇಂಟರ್ಫಿಯರ್ ಆಗಲ್ಲ, ಅವ್ರದ್ರಲ್ಲಿ ನಾನು ಪ್ರೊಫೆಷ್ನಲಿ ಇಲ್ಲ. ಬಿಕಾಸ್ ಅದನ್ನ ಸೆಪರೇಟ್ ಇಟ್ಬಿಟ್ಟಿದ್ದೀವಿ, ಯಾಕಂದ್ರೆ ಅವಾಗಲೇ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಸೊ ಫ್ಯಾಮಿಲಿ ಅಂತ ಬಂದಾಗ ದಿಸ್ ಇಸ್ ಡಿಫ್ರೆಂಟ್ ಅಂತ ಪ್ರೊಫೆಷನ್ಗೆ ಬಂದ ಫ್ಯಾಮಿಲಿಯಲ್ಲಿ ವಿ ಆರ್ ಯುನೈಟೆಡ್ ಅಂತ. ಬಟ್ ಇದೆಲ್ಲ ಅವ್ರು ಡಿಸ್ಕಸ್ ಮಾಡೋದು ಎಲ್ಲ ಅವ್ರಿಗೆ ಇಷ್ಟ ಆಗಲ್ಲ. ನಾನು ಮಾಡ್ತಾನೆ ಇರ್ತೀನಿ.
ಇವಾಗ ಅವ್ರ ಫ್ಯಾಮಿಲಿ ಬಗ್ಗೆ ಯಾರ್ಯಾರು, ಅವ್ರು ಎಷ್ಟು ಜನ ಅಣ್ಣ ತಮ್ಮಂದ್ರು? ಅವರು ಅಣ್ಣ ತಮ್ಮಂದ್ರಿಲ್ಲ, ಅಕ್ಕ 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 ಒಬ್ರಿದ್ದಾರೆ, ಅಮ್ಮ ಇದ್ದಾರೆ. ಊರಲ್ಲಿರೋದು ಇಬ್ರು ಪುತ್ತೂರಲ್ಲೇ ಪುತ್ತೂರಲ್ಲಿ. ಅಂಡ್ ನೀವು ಆಕ್ಟ್ರೆಸ್ ಭವ್ಯಶ್ರೀ ರೈ ಆಗಿ ಒಬ್ಬ ಆಕ್ಟರ್ ಸುರೇಶ್ ರೈ ಅವ್ರನ್ನ ಏನ್ ಕಾಂಪ್ಲಿಮೆಂಟ್ ಕೊಡ್ತೀರಾ? ಏನ್ ಹೇಳಿದ್ರು? ವೈಫ್ ಆಗಲ್ಲ, ಆಕ್ಟ್ರೆಸ್ ಆಗಿ. ಹ್ಯಾಂಡ್ಸಮ್, ಓಕೆ, ಪ್ರೊಫೆಷನಲಿ ಡೆಡಿಕೇಟೆಡ್. ಓಕೆ, ದಟ್ ಇಸ್ ಮೈ ಕಾಂಪ್ಲಿಮೆಂಟ್. ದಟ್ ಇಸ್ ದ ಥಿಂಗ್. ಪ್ರೊಫೆಷನಲಿ ಡೆಡಿಕೇಟೆಡ್ ಅಂದ್ರೆ ಇಬ್ರು ಅಷ್ಟೇ, ನಮ್ಮ ಪ್ರೊಫೆಷನ್ಗೆ ನಮ್ಮ ಟೋಟಲ್ ಡೆಡಿಕೇಶನ್ ಇದೆ. ಆಸ್ ಎ ಫಾದರ್ ಆಲ್ಸೋ ಹಿ ಇಸ್ ಗುಡ್, ಬಟ್ ಟೆಂಪರ್ ಟ್ಯಾಂಟ್ರಮ್ಸ್ ಇದೆ. ಓ, ಟೆಂಪರ್ ಇದೆ, ಸಖತ್ತಿದೆ ಅವ್ರಿಗೆ. ಬಟ್ ಮುಂಚೆಗಿಂತ ಈಗ ಕಾಮ್ ಡೌನ್ ಆಗಿದ್ದಾರೆ. ಕಾಮ್ ಡೌನ್ ಅಂಡ್ ಫಾರ್ ಬೆಟರ್ ಫಾದರ್. ವೆರಿ ನೈಸ್, ವೆರಿ ನೈಸ್. ಓಕೆ, ಅವ್ರ ರೆಸ್ಪಾನ್ಸಿಬಿಲಿಟೀಸ್ ನ ಮಾಡ್ತಾರೆ, ನೋ ಡೌಟ್ ಅಬೌಟ್. ಮಗನ್ಗೆ ಇವಾಗ ಅಜ್ಜಿ ಬಗ್ಗೆ ಎಲ್ಲ ಹೇಳಿದಿರಾ? ಅಜ್ಜಿ ಬಗ್ಗೆ ಎಲ್ಲ ಹೇಳಿದಾಗ ಮಗನ್ಗೆ ಏನಾದ್ರು ಏನು? ಅವನು ನನ್ನ ಮಮ್ಮಿನ ಮಮ್ಮಿ ಅಂತಾನೆ ಕರೆಯೋದು. ಅವ್ನ ಫೋಟೋದಲ್ಲಿ ನೋಡಿ ಅಭ್ಯಾಸ. ಅಂಡ್ ಈ ನೋಸ್, ಅವ್ನ್ ಪಕ್ಕಾ ಗೊತ್ತು ನನ್ನ ಮಮ್ಮಿಗೆ ತುಂಬಾ ಕ್ಲೋಸ್ ಅಂತ. ಸೊ ನನಗ್ ಬೇಜಾರಾದ ತಕ್ಷಣ ಈಗ ಅವನೇ ಬಂದು ಹೇಳ್ತಾನೆ, ಮಮ್ಮಿನ ನೆನ್ಸ್ಕೊಳ್ಳಿ ಅಂತಾನೆ. ಮಮ್ಮಿ ನೆನ್ಸ್ಕೊಳ್ಳಿ ಅಂತಾನೆ. ಆಮೇಲೆ ಮಮ್ಮಿ ಇದ್ದಿದ್ರೆ ಇಷ್ಟ ಆಗ್ತಿತ್ತಲ್ವಾ ಇದು, ಏನಾದ್ರು ಒಂದ್ ಮಾಡಿದೆ. ಆಮೇಲೆ ಅವ್ನಿಗೆ ಗೊತ್ತು ನಾನು ಯಾವಾಗ್ಲೂ ಅವ್ರಿಗೆ ಬೇಜಾರಾದ ಪರವಾಗಿ ಹೇಳ್ತಾ ಇರ್ತೀನಿ, ಮಮ್ಮಿಗೆ ಅದು ಇಷ್ಟ, ಮಮ್ಮಿಗೆ ಇದು ಇಷ್ಟ ಅಂತ. ಸೊ ಏನಾದ್ರು ಮಾಡಿದ್ ಮಮ್ಮಿಗೆ ಇಷ್ಟ ಇತ್ತಲ್ವಾ, ಇದು ಮಮ್ಮಿಗೆ ಇಷ್ಟ ಅಲ್ವಾ ಅಂತ. ಹಿ ನೋಸ್ ಎವ್ರಿಥಿಂಗ್. ಅಕ್ಕ ಹೇಗಿದ್ದಾರೆ ಇವಾಗ? ಅಕ್ಕ ಫೈನ್ ಆಗಿದ್ದಾಳೆ. ಅದೇ ಹೇಳ್ನಲ್ಲ ನಾನು, ಅವಳು ಬೇರೆನೋ ಒಂಥರ ಟಾಮ್ ಬಾಯ್ಶ್ ಇದೆಲ್ಲ. ಈಗ ಅದೇ ಮಗಳಾಗಿರೋದ್ರಿಂದ ಒಂಚೂರು ಅವಳ ಬಗ್ಗೆ ಕಾನ್ಸಂಟ್ರೇಷನ್, BBA ಮಾಡ್ತಿದ್ದಾರೆ. ಸೊ ಶಿ ಇಸ್ ಗುಡ್ ಅಟ್ ಸ್ಟಡೀಸ್. ಅಕ್ಕನ ಮಗಳು ಓದೋದ್ರಲ್ಲಿ ಹುಷಾರು. ನನ್ನ ಮಗ ಒಂಚೂರು ಆಟ ಪಾಠ, ಹುಡುಗರು ಗಂಡು ಮಕ್ಕಳು ಜಾಸ್ತಿ. ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಆಕ್ಟಿಂಗ್ ಇಂಟ್ರೆಸ್ಟ್ ಬರ್ಲಿಲ್ವಾ? ಇಲ್ಲ, ಆಕ್ಚುಲಿ ಕೇಳಿದ ಅಕ್ಕನೇ. ಓ, ನನ್ಗೆಲ್ಲ ಆಫರ್ಸ್ ಬಂದಿತ್ತು ಫಸ್ಟ್. ಅಕ್ಕನ್ಗೆ ಬಂದಿದ್ದು. ಅಕ್ಕನ್ ಬಂದಾಗ ಅಕ್ಕನ ಮಾಡಿಸೋದಿಲ್ಲ ಈ ಫೀಲ್ಡ್ ಅಲ್ಲಿ ಅಂತ ಹೇಳಿದ್ರು. ಯಾಕಂದ್ರೆ ಅವಳ ನೇಚರ್ಗೆ ಇದು ಸೆಟ್ ಆಗಲ್ಲ. ಫಸ್ಟ್ ಆಫ್ ಆಲ್ ಅವಳಿಗೆ ಕಾಯೋ ಪೇಷನ್ಸ್ ಇಲ್ಲ. ಎಲ್ಲಾದ್ರೂ ಹೋಗಿ ರೆಡಿ ಆಗಿ ಕಾಯೋದು ಮಾಡೋದು ಅವಳಿಗಾಗಲ್ಲ. ಆಮೇಲೆ ಅವಳಿಗೆ ಈ ಫೀಲ್ಡ್ ಅಲ್ಲಿ ತುಂಬಾನೇ ಪೇಷನ್ಸ್ ಬೇಕು, ಕಾಯೋಕ್ ಮಾತ್ರ ಅಲ್ಲ, ಬಟ್ ಒಬ್ಬರ ಜೊತೆ ಮಾತಾಡುವಾಗ, ವ್ಯವಹರಿಸುವಾಗ ಅವ್ರಿಗೆ ಹೆಂಗೆ ಇದ್ರು ಅದನ್ನ ತಗೊಳ್ಳೋಷ್ಟು ಇದಿರ್ಬೇಕು. ಅವಳಿಗೆ ಹಂಗಲ್ಲ. ನಾ ಹೇಳಿದ್ನಲ್ಲ, ಅವ್ಳಿಗೆ ಇಷ್ಟ ಆಗಿಲ್ಲ ಅಂದ್ರೆ ಚಪ್ಪಲಿ ತೆಗ್ದು ಹೊಡಿತಾಳೆ. ಡೈರೆಕ್ಟ್ ಕಾಲೇಜ್ಗಳು ಹೋಗ್ತಿದ್ದಾಗ ಯಾವ ರೇಗಿಸಿದಂತೆ ಚಪ್ಪಲಿ ತೆಗ್ದು ಹೊಡಿತಿದ್ದಾಳೆ. ಅವ್ರೇನೋ ದೊಡ್ಡ ಗ್ಯಾಂಗ್, ಅವರೆಲ್ಲ ಬಂದು ಆಮೇಲೆ ಪಪ್ಪ ನಮ್ಮ ಕಡೆಯವನ್ನೆಲ್ಲ ಕಳಿಸಿ ಅದೆಲ್ಲ ದೊಡ್ಡ ಕಟ್ಟೋದಾಗಿತ್ತು. ಸೊ ಶೀಸ್ ಲೈಕ್ ದಟ್. ಸೊ ಅವಳಿಗೆ ಇದು ಸೆಟ್ ಆಗಲ್ಲ. ಆ್ಯಂಡ್ ಇನ್ನೊಂದಂತ ಹೇಳಿದ್ರೆ, ನಮ್ಮ ಫೀಲ್ಡ್ ಅಂತ ನಾವು ಅದನ್ನ ನೆಗೆಟಿವ್ಸ್ ಹೇಳ್ದೆ ಇರೋಕ್ಕಾಗಲ್ಲ. ಸೊ ಇದರಲ್ಲಿ ಒಳ್ಳೇದಾಗೋ ಚಾನ್ಸಸ್ ಇದೆ, ಅಷ್ಟೇ ಕೆಟ್ಟ ಹೋಗೋ ಚಾನ್ಸಸ್ ಇದೆ. ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನನ್ನ ಅಕ್ಕ, ನನಗೆ ನೀವು ಯಾರ ಮಧ್ಯೆ ತಗೊಂಡೋಗಿ ಹಾಕಿ ನನ್ನ ನೇಚರ್ ಚೇಂಜ್ ಆಗಲ್ಲ. ಎಂಥವ್ರ ಮಧ್ಯೆನೇ ಹಾಕಿ ನಾನು ಚೇಂಜ್ ಆಗಲ್ಲ. ಬಟ್ ಅಕ್ಕ ನೇಚರ್ ಹಂಗಲ್ಲ. ಅವಳು ಫ್ರೆಂಡ್ಸ್ ಜಾಸ್ತಿ, ಖರ್ಚು ಜಾಸ್ತಿ ಹೇಳಿದ್ಮೇಲೆ. ಸೊ ನನ್ನ ಮನೇಲಿ ಹೆಂಗಿತ್ತು ಅಂದರೆ, ಅವಳನ್ನ ಈ ಫೀಲ್ಡಿಗೆ ತಂದರೆ ಮೋಸ್ಟ್ಲಿ ಅವಳು ನೆಗೆಟಿವ್ ಸೈಡ್ಗೆ ಹೋಗ್ತಾಳೆ ಅಂತ ಹೇಳಿ ಅವಳನ್ನ ಮಾಡ್ಸಲ್ಲ ಅಂತ ಏಕ್ದಮ್ ಕೂತು. ಬಾವ ಏನು ಮಾಡ್ಕೊಂಡಿದ್ದಾರೆ? ಅವರು ಅಡ್ವೊಕೇಟ್. ಅವರಿಬ್ರು ಸೇಮ್ ಫೀಲ್ಡ್, ನಾವಿಬ್ರು ಸೇಮ್. ಓ, ಸೋ ನೈಸ್. ಅಭಿಮಾನ್ ನೋಡಿ ಹೆಂಗೋ ಹಂಗೆ ರಿಲೇಟ್ ಆಗುತ್ತೆ ನಿಮಗೆ. ಸೋ ನೈಸ್. ಇಬ್ರು ಸಿಂಗರ್ಸ್ ಅದಲ್ಲಿ. ಕರೆಕ್ಟ್ ಅಮ್ಮ. ನೀವು ಅಂದ್ರೆ ನಾನು ನಿಮ್ಮನ್ನು ಅವಾಗಿಂದ ಅಂತೆಲ್ಲ ನಾನು ಹಂಗೆಲ್ಲ ಹೇಳಲ್ಲ, ನಾವೆಲ್ಲ ಒಂದೇ ಏಜ್ನವರೇನೆ. ಅಂದ್ರೆ ನಾವುಗಳು ಕೆಲಸ ಮಾಡ್ತಿದ್ದ ಟೈಮ್ಗೂ ಇವತ್ತಿನ ಕೆಲಸ ಮಾಡ್ತಿರೋ ರೀತಿಗೂ ತುಂಬಾ ವ್ಯತ್ಯಾಸಗಳಿದೆ. ತುಂಬಾ ಇದೆ ಅಲ್ವಾ? ಹೇಳೋದಕ್ಕೆ ಬೇಜಾರಾಗುತ್ತೆ. ನಿಜ. ಆಮೇಲೆ ವಿತ್ ಡ್ಯೂ ರೆಸ್ಪೆಕ್ಟ್ಸ್, ಇವಾಗ ರೀಲ್ ಮಾಡೋರು, ಮತ್ತೊಂದು ಮಾಡೋರು, ಎಲ್ಲರಿಗೂ ಬಹಳ ಗೌರವ ಇದೆ. ಅವ್ರು ಯಾರು ಹಗುರವಾಗಿ ಮಾಡ್ತಾ ಇಲ್ಲ. ಆದ್ರೆ ಗುರ್ತು ಹಿಡಿಯೋದನ್ನೇ ಸ್ಟಾರ್ಡಮ್ ಅನ್ಕೊಂಡ್ಬಿಡ್ತಾರೆ. ಎಕ್ಸಾಕ್ಟ್ಲಿ. ಇವಾಗ ನಮ್ಮನ್ನು ಯಾರು ರೋಡಲ್ಲಿ ಇವಾಗ ನಾನು ಹೋಗ್ತಿರುವಾಗ ನೀವು ಪ್ರೋಗ್ರಾಮ್ ಮಾಡ್ತಿರಲ್ಲ, ಹೌದು ಸರ್, ಆಯ್ ನಮಸ್ಕಾರ, ನಾನು ಸೆಲೆಬ್ರಿಟಿ ಅಲ್ಲ, ನಾನು ಸ್ಟಾರ್ ಅಲ್ಲ, ಅದನ್ನ ತುಂಬಾ ತಲೆಗೆ ಹಚ್ಕೊಂಡ್ಬಿಡ್ತಾರೆ ಇವತ್ತಿನ ಕೆಲವು ಯಂಗ್ಸ್ಟರ್ಸ್. ಸೊ ನೀವು ನೋಡಿ, ಇಷ್ಟು ಧಾರಾವಾಹಿಗಳು ಮಾಡಿ, ಎಷ್ಟು ಸೀರಿಯಲ್ಸ್ ಮಾಡಿದಿರಮ್ಮ? ಸಾವಿರಕ್ಕೂ ಮೇಲಿರೋ ಎಪಿಸೋಡ್ಸ್ ಮಾಡಿದ್ದೀರ, 60ಕ್ಕೂ ಎಲ್ಲ ಹೆಚ್ಚು ಪಿಕ್ಚರ್ಗಳು ಮಾಡಿದ್ದೀರಾ. ಆದ್ರೂ ಇನ್ನೂ ಅದೇ ಇನ್ನೋಸೆನ್ಸ್ನ ಉಳಿಸ್ಕೊಂಡು ಬಂದಿದ್ದೀರಾ. ಹೇಗೆ ಸಾಧ್ಯ? ಅದೇ ಬೇಸು, ಬೆಳೆಸಿರೋ ರೀತಿ ಹಂಗೆ. ನಾವು ಚೇಂಜ್ ಆಗಬೇಕು ಅಂದ್ರೂ ಚೇಂಜ್ ಆಗಕ್ಕಾಗಲ್ಲ ಅಷ್ಟೇ. ನೀವು ಮೋರ್ ಓವರ್ ಏನು ಗೊತ್ತಾ, ಮುಂಚಿಂದ ನನಗೆ ಅಂತಲ್ಲ, ನಮ್ಮ ಮನೆಯಲ್ಲಿ ಯಾರಿಗೂ ತುಂಬ ಹೈ ಆಂಬಿಷನ್ಸ್ ಅಥವಾ ಲಕ್ಷುರಿ ಬೇಕು ಅಥವಾ ನಾವು ಡಿಫ್ರೆಂಟ್ ಆಗಿರಬೇಕು ಎಲ್ರಿಗಿಂತ ಅಂತ ಯಾವತ್ತೂ ನಮ್ಗೆ ಆ ಥರ ಭಾವನೆನೇ ಇಲ್ಲ. ನಮಗೆ ಎಲ್ಲರಲ್ಲಿ ಒಬ್ಬರಾಗಿರಬೇಕು ಅಂದರೆ ನಮಗೆ ಮೋಸ್ಟ್ ಇಂಪಾರ್ಟೆಂಟ್. ನಾನು ಯಾವಾಗಲೂ ಹೇಳೋದು, ಸೆಟ್ಟಲ್ಲಿ ನಾನು ಶೂಟಿಂಗ್ ಒಪ್ಕೊಂಡಾಗಲೂ ಅಷ್ಟೇ ನಾನು ಹೇಳೋದು, ನನಗೆ ಅಮೌಂಟು ರೆಮ್ಯುನರೇಷನ್ ಅದಿದ್ದಕ್ಕಿಂತ ನನ್ನ ಟ್ರೀಟ್ಮೆಂಟ್, ನೀವು ಹೆಂಗೆ ನನ್ನನ್ನು ಟ್ರೀಟ್ ಮಾಡ್ತೀರೋ ಅನ್ನೋದು ಮುಖ್ಯ. ಮಾತು ಆಗಲಿ, ಟ್ರೀಟ್ಮೆಂಟ್ ಆಗಲಿ, ಜನರಷ್ಟೂ ಅಷ್ಟೇ. ನನಗೆ
ಬೇರೆ ಏನೂ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಈಗ ಸುರೇಶ್ ಹತ್ರನೂ ಅಷ್ಟೇ, ನಾನು ಯಾವತ್ತೂ ಯಾವುದು ಕೇಳಿರಿ ಇಲ್ಲ ಅದು ಬೇಕು ಅಂತ ನಾನು ಆಸೆ ಪಟ್ಟಿಲ್ಲ. ನಂಗೆ ಬೇಕಾಗಿರೋದು ಏನು, ಒಂದು ಪ್ರೀತಿ, ವಿಶ್ವಾಸ, ಲಾಯಲ್ಟಿ, ಇಷ್ಟು 3 ಬೇಕಾಗಿರೋದು. ನಂಗೆ ಯಾರ ಹತ್ರನೂ ನಾನು ಎಕ್ಸ್ಪೆಕ್ಟ್ ಮಾಡೋದಷ್ಟೇ. ಆ್ಯಂಡ್ ಮುಂಚಿಂದ ನಾವು ಹೆಂಗೆ ಅಂತ ಹೇಳಿದ್ರೆ, ನಮ್ಮ ಫ್ಯಾಮಿಲಿ ತುಂಬ ಟಾಪ್ ಪೊಸಿಷನಲ್ಲಿ ಇರ್ತಾರೆ, ಗೆದ್ದಿರ್ತಾರಲ್ಲ ಅವ್ರ ಹತ್ರ ನಾವು ಅಷ್ಟೇ. ಬಿದ್ದಿರ್ತಾರಲ್ಲ ಡೌನ್ ಟ್ರಾಡನ್, ಅವ್ರ ಜೊತೆ ನಾವು ಯಾವಾಗಲೂ. ಸೊ ಹಾಗಾಗಿ ಈಗಲೂ ಅಷ್ಟೇ ನನ್ನ ಸುತ್ತ ಇರೋರ ಹತ್ರ ನಾನು ಎಕ್ಸ್ಪೆಕ್ಟ್ ಮಾಡೋದಷ್ಟೇ, ಪ್ರೀತಿ, ವಿಶ್ವಾಸ, ಲಾಯಲ್ಟಿ ಅಷ್ಟೇ. ಅದು 3 ಇದೆ ಸಾಕು. ನಾನು ಹೇಳೋದು, ದುಡ್ಡಲ್ಲಿ ಹಣ ಇಲ್ಲ ಅಂದರೆ ಹೆಂಗೂ ಜೀವನ ಮಾಡ್ಬೋದು, ಲಕ್ಷುರಿ ಇಲ್ಲ ಅಂದರೆ ಹೆಂಗೂ ಜೀವನ. ಅವತ್ತಿನ ನಂಗೆ ಆಸೆ ಅದು ಬೇಕು ಇದು ಬೇಕು, ಒಂದು ಚಿನ್ನ ಬಟ್ಟೆ. ಈಗಲೂ ನೋಡಿ ನಾವು ಮರ್ತು ಬಂದಿದ್ದು ಚೈನು ಎತ್ತಿಟ್ಬಿಡ್ತೀವಿ ಒಂದೊಂದ್ಸಲ. ನಾನು ಹೋದಾಗ ಮನೆ ಹತ್ರನೂ ಅಷ್ಟೇ, ನಾನೇನು ಗಾಡಿ ಮನೆ ಇಳಿದ ತಕ್ಷಣ ಗಾಡಿ ಹತ್ಕೊಂಡು ಆ ಥರ ಎಲ್ಲ ಕಾಮನ್ ಲೈಫ್ ಲೀಡ್ ಮಾಡ್ತಾ ಇದ್ದೀವಿ ನಾವು. ನಾನು ಮಾತ್ರ ಅಲ್ಲ, ಸುರೇಶ್ ಅಷ್ಟೇ. ಆ ವಿಷಯದಲ್ಲಿ ಈಸ್ ಆಲ್ಸೋ ವೆರಿ ಸಿಂಪಲ್. ಸೊ ನಾವು ರೋಡಲ್ಲಿ ಹೋಗ್ತೀವಿ ಬರ್ತೀವಿ, 2 ವೀಲರಲ್ಲಿ ಓಡಾಡ್ತೀವಿ, ನಡ್ಕೊಳ್ತೀವಿ, ಪಾರ್ಕಿಗೆ ಹೋಗ್ತೀವಿ, ಜಿಮ್ಗೆಲ್ಲ ಹೋಗಲ್ಲ ನಾವು, ಪಾರ್ಕಿಗೆ ವಾಕಿಗೆ ಹೋಗೋದು. ಸೊ ಆ ಥರ ವಿ ಆರ್ ಲೀಡಿಂಗ್ ಅ ವೆರಿ ನಾರ್ಮಲ್ ಲೈಫ್. ಆ ಲಕ್ಸುರೀಸ್ ಎಲ್ಲ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಹಾಗಾಗಿ ನನಗೆ ಅದು ಯಾವತ್ತೂ ಬಂದಿಲ್ಲ ತಲೆಗೆ. ಅಂದ್ರೆ ನಾನು ಅವಾಗ ಈ ವರ್ಕಿಂಗ್ ಪ್ಯಾಟರ್ನ್ ಕೇಳ್ತಾ ಇದ್ದೆ. ಆ್ಯಂಡ್ ಇನ್ನೊಂದು, ಸೆಲೆಬ್ರಿಟಿ ಅಂತ ಹೇಳಿದ್ರೆ ಆ್ಯಕ್ಚುಲಿ ನಿಜ ನೋಡೋಕೆ ಹೋದ್ರೆ ನಾವು ಮಾಡ್ತಿರೋದೇನೋ ದುಡಿತಾ ಇರೋದು ಕೆಲಸಗಾರರು. ನಾವು ಕೆಲಸಗಾರರು, ಬೇರೆ ಕೆಲಸಗಾರರು. ನಮ್ಗೆ ಏನೋ ಒಂದು ಸ್ಕ್ರೀನ್ ಅಲ್ಲಿ ಜನರ ಮುಂದೆ ಕಾಣಿಸ್ಕೊಳ್ಳೋಷ್ಟು ಅವಕಾಶ ಇದೆ, ಡಿಫ್ರೆನ್ಸ್ ಏನು ಇಲ್ಲ ಆಕ್ಚುಲಿ. ಅದೇ ಈ ವರ್ಕಿಂಗ್ ಪ್ಯಾಟರ್ನ್ ಇವತ್ತಿನ ಅಂದ್ರೆ ಯಾವುದು ನಾನು ತಪ್ಪು ಕಮೆಂಟು ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ. ಅಂದ್ರೆ ಅವಾಗಿನ ಒಂದು ಕಾವ್ಯಾಂಜಲಿ ಇರ್ಬೋದು, ಇವಾಗ ಅಭಿಮಾನ ಇರ್ಬೋದು, ಕುಂಕುಮ ಭಾಗ್ಯ ಇರ್ಬೋದು, ಎಲ್ಲವೂ ಒಂದು ನಮ್ತನ ಅಂತ ಅನ್ಸೋದು ನಮ್ಮ ಧಾರಾವಾಹಿಗಳಲ್ಲಿ. ಈಗ ಆ ನಮ್ತನ ಎಲ್ಲೋ ಕಡಿಮೆ ಆಗಿದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ನಂದು ಸೇಮ್. ಅಂದ್ರೆ ಏನ್ ಗೊತ್ತಾ, ಟೋಟಲ್ ಕಾಂಟ್ರಾಸ್ಟ್ ಇದೆ. ಮನೇಲಿ ಇರಕ್ಕಾಗಲ್ಲ, ಟೈಮ್ ಪಾಸ್ಗೆ ಕೆಲವರು ಮನೆಗೆ ಅಂತ ಬರ್ತಾರೆ, ಕೆಲವರು ಫೇಮಿಗೆ ಅಂತ ಬರ್ತಾರೆ. ಓನ್ಲಿ ಹ್ಯಾಂಡ್ಫುಲ್ ಆ ಕಲೆಗೆ ಬೆಲೆ ಕೊಡ್ಬೇಕು, ನಮ್ಮಲ್ಲಿರೋ ಟ್ಯಾಲೆಂಟ್ ತೋರಿಸ್ಬೇಕು ಅಂತ ಬರೋರು ತುಂಬಾ ಒಂದು ಹಿಂಗೆ ಇಷ್ಟು ಹಿಡಿಯಷ್ಟು ಸಿಗ್ಬೋದು ಅಷ್ಟೇ.